ಹಲೋ ಫ್ರೆಂಡ್ಸ್, ಹೇಗಿದ್ದಾರೆ ಎಲ್ಲರೂ? ನಾನು ನಿಮ್ಮ ರಮೇಶ್ ಟ್ರಾವೆಲರು. ಇವತ್ತು ಏನಪ್ಪ ವಿಶೇಷತೆ ಅಂತಂದರೆ ಏನೂ ಇಲ್ಲ ವಿಶೇಷತೆ, ಆದರೂ ಏನಕ್ಕೆ ವೀಡಿಯೋ ಮಾಡಿದ್ದೀನಿ ಅನ್ನೋದೇ ಒಂದು ವಿಶೇಷತೆ. ಸೊ ನಾನು ನೆಕ್ಸ್ಟ್ ವೀಕ್ ಹೋಗ್ತಾ ಇದ್ದೀನಿ ಒಂದು ಲಾಂಗ್ ರೈಡ್, ಒನ್ ಡೇ ಟ್ರಿಪ್. ಸೊ ಎಲ್ಲಿಗಿರ್ಬೋದು ನನಗೂ ಸದ್ಯಕ್ಕೆ ಪ್ಲ್ಯಾನಿಂಗ್ ಇಲ್ಲ. ಸೊ ಹಾಗಾಗಿ ಫ್ರೆಂಡ್ಸ್ ಎಲ್ಲ ಕೂಡ ಸೇರಿಕೊಂಡು ತುಂಬ ಪ್ಲ್ಯಾನಿಂಗ್ ಮಾಡ್ತಾಯಿದ್ರು. ಒನ್ ಡೇ ಟ್ರಿಪ್ ಎಲ್ಲರೂ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊತಾಯಿದ್ರು. ಸೊ ಯಾರಿಗೂ ಅಷ್ಟೊಂದು ಒನ್ ಡೇ ಟ್ರಿಪ್ ಪ್ಲ್ಯಾನು, ಯಾವ ಪ್ಲೇಸ್ ಕಡೆ ಹೋಗೋಣ, ಯಾವ ಕಡೆ ಹೋಗೋಣ ಚೆನ್ನಾಗಿರುತ್ತೆ ಅಂತ ಎಲ್ಲರಿಗೂ ಸ್ವಲ್ಪ ಮೈಂಡ್ ತಲೆ ಕೆಡಿಸ್ಕೊಂಡಿದ್ರು. ಸೊ ಹಾಗಾಗಿನೇ ಇವಾಗ ಎಲ್ಲರೂ ಸೇರ್ಕೊಂಡು ಒಟ್ಟಿಗೆ ಡಿಸೈಡ್ ಮಾಡೋಣ ಅಂತಂದ್ಬಿಟ್ಟು ಎಲ್ಲ ಒಂದು ಕಡೆ ಜಾಗ ಸೇರೋಣ ಅಂತಂದ್ಬಿಟ್ಟು ಇವಾಗ ಎಲ್ಲರೂ ಒಂದು ಗುಂಪು ಹಾಕೋಣ ಅಂತ ಒಂದು ಪ್ಲೇಸಿಗೆ ಮೀಟ್ ಮಾಡೋಣ ಬನ್ನಿ ಅಂತ ಕರೆದಿದ್ದಾರೆ. ಸೊ ಇವಾಗ ಹಾಗಾಗಿ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಅಂತ. ಫ್ರೆಂಡ್ಸ್ ಎಲ್ಲ ತುಂಬ ಜನ ಹೇಳಿದ್ರು ಚಿಕ್ಕಬಳ್ಳಾಪುರ ಸೈಡ್ಗೆ ಹೋಗೋಣ, ಅಲ್ಲಿ ಚೆನ್ನಾಗಿದೆ, ಒನ್ ಡೇ ರಾಂಗ್ ರೈಡ್ ಆಗುತ್ತೆ, ಒಂದು 100 ಕಿಲೋಮೀಟರ್ಸ್ ಆಗ್ಬೋದು ಅಂತ. ಸೊ ನಾನು ಎಲ್ಲ ಸೇರಿಕೊಂಡು 100 ಕಿಲೋಮೀಟರ್ಸ್ಗೆಲ್ಲ ಒನ್ ಡೇ ಇದ್ದರೆ ಚೆನ್ನಾಗಿರೋದಿಲ್ಲ. ಏನೇ ಇದ್ದರೂ ಒನ್ ಡೇಗೆಲ್ಲ ಹೋಗೋ 100 ಕಿಲೋಮೀಟರ್ಸ್ ಆ ಥರ ಎಲ್ಲ ಹೋಗಬೇಕು ಅಂತಂದರೆ ಅದರ ಟೆಂಪಲ್ಗೆ ಹೋಗಬೇಕು. ಸೊ ಹಾಗಾಗಿ ನಾವು ಟೆಂಪಲ್ಗೆ ಹೋದ್ರೂ ಪರವಾಗಿಲ್ಲ ಒನ್ ಡೇ ಟ್ರಿಪ್ಪು, ಬಟ್ ಮಿನಿಮಮ್ ಅಂದರೆ 300 ಕಿಲೋಮೀಟರ್ಸ್ ಇದ್ದರೆ ನಮ್ಗೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ. ಸೊ ಹಾಗಾಗಿನೇ ಒಂದು 300 ಕಿಲೋಮೀಟರ್ಸ್ ಇರೋ ಥರ ಒಂದು ಯಾವ್ದಾರ ಪ್ಲೇಸ್ ಗೊತ್ತಿದ್ರೆ ನೀವು ಕೂಡ ನಮಗೆ ಕಮೆಂಟ್ ಮಾಡಿ. ಸೊ ಇವಾಗ ನಾವು ಕೂಡ ಡಿಸ್ಕಸ್ ಮಾಡ್ತಾ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ, ನಾನು ಎಲ್ಲಿಗೆ ಹೋಗ್ತಿದ್ದೀವಿ ನಾವು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಹಾಗಾಗಿ ಫೈನಲಾಗಿ ನಾನು ಎಲ್ಲಿದ್ದೀನಿ ಇವಾಗ ಅಂತಂದರೆ ಬನಶಂಕರಿ ಬಿಡಿಯ ಕಾಂಪ್ಲೆಕ್ಸ್ ಹತ್ತಿರ ಬಂದಿದ್ದೀನಿ. ಇನ್ನೂ ಸ್ವಲ್ಪ ಇನ್ನೊಂದು 3-4 ಕಿಲೋಮೀಟರ್ಸ್ ಹೋಗಬೇಕು. ನನಗೆ ನಾವಿಗೇಷನ್ ಕಳಿಸಿದ್ದಾನೆ. ಸೊ ಬಟ್ ಅದರ ಯಾವ ನಾವಿಗೇಷನ್ ಅಂತ ಸೇರಿದ್ರೆ, ಬಟ್ ನಮ್ಮದು ತುಂಬ ದಿನದಿಂದ ಹಳೇ ಜಾಗ ಮೀಟ್ ಆಗ್ತಿದ್ವಿ, ಆ ಜಾಗ ನಾವಿಗೇಷನ್ ಅದು, ಅಲ್ಲಿಂದಲೇ ಬನ್ನಿ ಅಂತ ಎಲ್ಲರೂ ಹೇಳಿದ್ದಾರೆ. ಸೊ ಇವಾಗ ಸದ್ಯಕ್ಕೆ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಇನ್ನೂ ಯಾರ್ಯಾರು ಬಂದಿದ್ದಾರೋ ಗೊತ್ತಿಲ್ಲ, ಇನ್ನೊಬ್ಬ ನಮ್ಮ ಫ್ರೆಂಡ್ ಇರ್ಬೋದು ಅಂತ ಅಂದ್ಕೊತೀನಿ. ನನಗೆ ಮಾಡಿದ ಅವನೊಬ್ಬನೇ ಕಾಲು, ಸೊ ಹಾಗಾಗಿ ಅವನೊಬ್ಬನೇ ಇರ್ತಾನೆ ಅಂತ ನಾನು ತಿಳ್ಕೊಂಡಿರ್ತೀನಿ. ಸೊ ಮತ್ತು ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ಖುಷಿಯಾಗಿರಿ, ಎಲ್ಲರೂ ನಗ್ತಾ ಇರಿ. ಸೊ ಏನಪ್ಪ ಇವಾಗಂದರೆ ಈಗ ಎಲ್ಲ ಕಡೆ ಮಳೆಗಳು ಜಾಸ್ತಿ ಆಗಿದೆ. ಇನ್ನು ಟ್ರಿಪ್ಪು ನೀವು ಪ್ರವಾಸ ಅಲ್ಲಿ ಇಲ್ಲಿ ಅಂತ ಸುತ್ತಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಂಡು ಓಡಾಡಿ. ನೀರು, ಕೆರೆ, ನದಿಗಳು ಅಂತೆಲ್ಲ ತುಂಬಾ ಜಾಸ್ತಿ ಇವಾಗ ನೀರುಗಳು ತುಂಬ ಜಾಸ್ತಿ ಹರಿತಾ ಇರೋದ್ರಿಂದ ನೀರುಗಳು ಇಳಿಯುವಾಗ ನೋಡಿಕೊಂಡು ಸ್ವಲ್ಪ ಜಾಗೃತಾಗಿ ಇಳೀರಿ ಕೆಳಗಡೆ. ಸೊ ಯಾರು ಒಬ್ಬೊಬ್ಬರು ಸಿಂಗಲ್ ಅಂತ ನೀರಂತೂ ಇಳಿಯೋದಕ್ಕೆ ಹೋಗ್ಬೇಡಿ. ಇಳಿದ್ರೆ ಸ್ವಲ್ಪ ಅಪಾಯಕಾರಿಗಳು ಇರ್ತವೆ, ಸುಳಿ ಇರ್ತವೆ, ಹಳ್ಳಗಳು ಇರ್ತವೆ, ನೋಡ್ಕೊಂಡು ಇಳೀರಿ ಅಂಥ ಜಾಗದಲ್ಲಿ. ನಿಮ್ಮ ಜೀವನ ನೀವು ಚೆನ್ನಾಗಿದ್ದರೆ ಮುಂದೆ ಏನು ಬೇಕಾದ್ರೂ ಸಾಧಿಸ್ಬೋದು. ಸೊ ಹಾಗಾಗಿನೇ ಹೇಳ್ತಾ ಇದ್ದೀನಿ. ಸೊ ಎಚ್ಚರಿಕೆಯಿಂದ ಪ್ರವಾಸ ಮಾಡುವಾಗ ಮಾತ್ರ ಸ್ವಲ್ಪ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಓಕೆ ಫ್ರೆಂಡ್ಸ್, ಮತ್ತೆ ನಾನು ನಿಮ್ಗೆ ಸಿಗ್ತೀನಿ.